ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಜಿಟಿ ಮಳೆಗೆ ಒಂದ್ಸತಿ ನೀವು ಈ ರೀತಿ ಕ್ಯಾಪ್ಸಿಕಮ್ ಬಜ್ಜಿನ ಟ್ರೈ ಮಾಡಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಪೊಟ್ಯಾಟೋನ ಬಾಯ್ಲ್ ಮಾಡಿಕೊಂಡು ಸಿಪ್ಪೆ ಸುಲ್ಕೊಂಡ್ಬಿಟ್ಟು ಈ ರೀತಿ ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಗಂಟು ಉಳ್ಕೋಬಾರ್ದು. ಆ ರೀತಿ ಸ್ಮೂತಾಗಿ ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಳ್ಳಿ. ಈಗ ಒಂದು ಪಾತ್ರೆಯಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿನೂ ಕೂಡ ಸೇರಿಸ್ತಾ ಇದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋವಂಥ ಪೊಟ್ಯಾಟೋನ ಕೂಡ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಪೊಟ್ಯಾಟೋನ ತೊಗೊಂಡಿದ್ದೀನಿ. ದೊಡ್ಡ ಸೈಜ್ದು, ಮೀಡಿಯಮ್ ಸೈಜ್ದು ಅಥವಾ ಸ್ಮಾಲ್ ಆದರೆ ಸ್ವಲ್ಪ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ದೊಡ್ಡದಿದ್ದರೆ 2 ಪೊಟ್ಯಾಟೊ ಕರೆಕ್ಟಾಗಿ ಸಾಕಾಗುತ್ತೆ. ನಂತರ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಆಗಬಾರ್ದು. ಆಮೇಲೆ ಹಿಟ್ಟು ಕಲಿಸ್ಬೇಕಾದ್ರೂ ಕೂಡ ನಾವು ಉಪ್ಪನ್ನು ಹಾಕಬೇಕಾಗುತ್ತೆ. ಸೊ ಅದಕ್ಕೆ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಖಾರದ ಪುಡಿ ಎಲ್ಲ ಸೇರಿ ಖಾರ ಆಗಲ್ವಾ ಅನ್ಕೋಬೋದು. ಹಾಗೇನಾಗಲ್ಲ, ಇದು ಜಸ್ಟ್ ಕಲರ್ಗೆ ಅಷ್ಟೇ, ಜಾಸ್ತಿ ಖಾರ ಏನಿಲ್ಲ. ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನಷ್ಟು ಗರಂ ಮಸಾಲನ ಕೂಡ ಸೇರಿಸ್ತಾ ಇದ್ದೀನಿ. ಇವೆಲ್ಲವನ್ನು ಹಾಕಿ ಈ ರೀತಿ ಕಂಪ್ಲೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಸಾಲನೂ ಪೊಟ್ಯಾಟೊ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಜೊತೆ ಎಲ್ಲ ಮಸಾಲ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ಗೆ ಇದಕ್ಕೆ ಒಂದು ಅರ್ಧ ಹೋಳಿಗಿಂತ ಕಡಿಮೆನೇ 1 ಟೇಬಲ್ ಸ್ಪೂನ್ ಅಷ್ಟು ಅನ್ಕೋಬೋದು ಅಷ್ಟು ನಿಂಬೆಹಣ್ಣನ್ನು ಕೂಡ ಸೇರಿಸ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಿಂಬೆಹಣ್ಣನ್ನು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಕಡೆ ಕೂತ್ಕೊಂಡ್ರೆ ಹುಳಿ ಒಂದೇ ಕಡೆ ಆಗಿಬಿಡುತ್ತೆ. ಸೊ ಅದಕ್ಕೆ ಕಂಪ್ಲೀಟಾಗಿ ಮಿಕ್ಸ್ನ ಮಾಡ್ಕೊಳ್ಳಿ. ಈಗ ಮಸಾಲ ರೆಡಿ ಆಯಿತು. ಈಗ 1 ಕಪ್ನಷ್ಟು ಕಡಲೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಒಂದು ಬೌಲ್ಗೆ. ಹಾಗೆ ಒಂದು 2ರಿಂದ 3 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಕೂಡ ಸೇರಿಸ್ಕೊಳ್ಳಿ. ಅಕ್ಕಿ ಹಿಟ್ಟು ಯಾಕಂದರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ ಅಷ್ಟೇ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬಜ್ಜಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಅದಕ್ಕೆ ಅಕ್ಕಿ ಹಿಟ್ಟನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಮತ್ತು ಅಜ್ವಾಯಿನನ್ನು ಪುಡಿ ಮಾಡಿ ಹಾಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಹಾಗೆ ಕೂಡ ತಿಕ್ಕಿ ಕೂಡ ಹಾಕೋಬೋದು. ಈಗ ಇದನ್ನು ಮೊದಲಿಗೆ ನೀರನ್ನು ಸೇರಿಸ್ದೆ ಹಾಗೇ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಒಂದು ಸತಿ ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪಲೇ ನೀರನ್ನು ಹಾಕ್ತಾ, ತುಂಬ ಗಟ್ಟಿಯಾಗೂ ಬೇಡ, ತುಂಬ ನೀರು ಥರನೂ ಬೇಡ, ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಹಿಟ್ಟನ್ನ ಕಲಸಿಟ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿನಲ್ಲಿ ಬಂದರೆ ಸಾಕು, ಪರ್ಫೆಕ್ಟಾಗಿ ಆಗುತ್ತೆ. ಈಗ ನಾವು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಈ ರೀತಿ ತುಂಬ ಇರುತ್ತಲ್ಲ ಈ ಸೈಡು, ಇದನ್ನ ತೆಗೆದುಬಿಡಿ. ತೆಗೆದು ಒಳಗಡೆ ಇರುವಂಥ ಬೀಜನ ಕಂಪ್ಲೀಟಾಗಿ ಈ ರೀತಿ ರಿಮೂವ್ ಮಾಡ್ಕೊಂಬಿಡಿ. ಈ ಕಡೆ ಕಟ್ ಮಾಡಿಕೊಂಡ್ರೆ ಬೀಜ ತೆಗೆಯೋದು ಈಸಿ ಆಗುತ್ತೆ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಬೀಜನ ಕೈಯಿಂದ ಈ ರೀತಿ ತೆಗೆದುಬಿಡಿ. ಒಂದೇ ಸತಿ ಬಂದುಬಿಡುತ್ತೆ. ನೋಡಿ, ಈ ರೀತಿ ಬೀಜನ ತೆಗೆದುಬಿಟ್ಟು ಇದನ್ನು ನಾನು ಒಂದು ಕ್ಯಾಪ್ಸಿಕಮ್ನಲ್ಲಿ 2 ಭಾಗ ಅಷ್ಟೇ ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ಭಾಗ ಮಾಡ್ಕೊತಾ ಇದ್ದೀನಿ. ಹಾಗೆ ಎಲ್ಲ ಕ್ಯಾಪ್ಸಿಕಮ್ನು ಕೂಡ ಇದೇ ರೀತಿ ಬೀಜನ ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡಿ ಎತ್ತಿಟ್ಕೊಳ್ಳಿ. ಈಗ ನಾವು ಈ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ, ಆ ಕ್ಯಾಪ್ಸಿಕಮ್ ಒಳಗಡೆ ಮಾಡಿ ಇಟ್ಕೊಂಡಿರೋಂಥ ಮಸಾಲಾನ ತುಂಬ್ಕೊತಾ ಹೋಗೋಣ. ಈ ರೀತಿ ಒಂದು ಪ್ಲೇಟ್ ಮೇಲಾದರೂ ಇಟ್ಕೊಂಡು ತುಂಬ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಅಂಗೈ ಮೇಲೆ ಇಟ್ಕೊಂಡು ಕಂಪ್ಲೀಟಾಗಿ ಇದು ಮಸಾಲ ತುಂಬಬೇಕು. ನೋಡಿ, ಈ ರೀತಿ ಪ್ರೆಸ್ ಮಾಡಿ, ಹಾಗೆ ಬ್ಯಾಕ್ ಸೈಡಿಂದ ಕೂಡ ಚೆಕ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಈ ರೀತಿ ತುಂಬಿ ಎಲ್ಲ ಪೀಸಸ್ಸಲ್ಲೂ ಮಸಾಲಾನ ತುಂಬಿಟ್ಟು ಎತ್ತಿಟ್ಕೊಳ್ಳಿ. ಈಗ ಎಲ್ಲ ಕ್ಯಾಪ್ಸಿಕಮ್ಮು ಈ ರೀತಿ ಮಸಾಲಾನ ತುಂಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿಯಾದ ನಂತರ ಈ ರೀತಿ ಒಂದೊಂದೇ ಕ್ಯಾಪ್ಸಿಕಮ್ನ ಕಲಸಿಟ್ಕೊಂಡಿರ್ತೀವಲ್ವ, ಆ ಹಿಟ್ಟಿಗೆ ಹಾಕಿಬಿಟ್ಟು ಈ ರೀತಿ ಸ್ಪೂನಿಂದ ಎಲ್ಲ ಹಿಟ್ಟನ್ನು ಆ ಕ್ಯಾಪ್ಸಿಕಮ್ ಮೇಲೆ ಹಾಕ್ತಾ ಹೋಗಿ. ಅಂದರೆ
ಸ್ಟಫಿಂಗ್ ಎಲ್ಲ ಆಚೆ ಬರಬಾರ್ದು ಎಣ್ಣೆಯಲ್ಲಿ ಹಾಕಿದ ತಕ್ಷಣ. ಆ ರೀತಿ ನೀಟಾಗಿ ಕವರ್ ಮಾಡ್ಕೊಳ್ಳಿ. ಕವರ್ ಮಾಡ್ಕೊಂಬಿಟ್ಟು ಈ ರೀತಿ ಸ್ಪೂನಿಂದನೇ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಈ ರೀತಿ ಎಲ್ಲ ಕವರ್ ಮಾಡ್ಕೊಂಡ್ಬಿಟ್ಟು ಕಾಯ್ತಿರೋವಂಥ ಎಣ್ಣೆಗೆ ಬಿಟ್ಟರೆ ಆಯಿತು, ಬಜ್ಜಿ ರೆಡಿ ಆಗಿಬಿಡುತ್ತೆ. ನೋಡಿ ಈ ರೀತಿ ಒಂದೊಂದೇ ಬಜ್ಜಿನ ಬಿಟ್ಕೊತ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡಬೇಕು. ಎರಡು ಕಡೆ ಹೊರಳಿಸಿ ಹಾಕಿ ಫ್ರೈ ಮಾಡ್ತಾ ಇರಬೇಕು. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನು ಕೂಡ ಕ್ಲಿಕ್ ಮಾಡಿ. ಆಗ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು. ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಈಗ ಪರ್ಫೆಕ್ಟಾಗಿ ರೆಡಿ ಆಯಿತು. ಇದೇ ರೀತಿ ಎಲ್ಲ ಕ್ಯಾಪ್ಸಿಕಮ್ನು ಈ ರೀತಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಫೈನಲಿ ಸೂಪರ್ ಟೇಸ್ಟಿಯಾಗಿರುವಂಥ ಕ್ಯಾಪ್ಸಿಕಮ್ ಬಜ್ಜಿ ರೆಡಿ ಆಯಿತು. ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ಸಾಸಲ್ಲಿ ತಿಂತಾಯಿದ್ರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.